50% ನಾವು ತಿನ್ನೋ ಫುಡ್ಡಿಂದ ವಿಟಮಿನ್ಸು, ಕ್ಯಾಲ್ಶಿಯಂ, ಪ್ರೋಟೀನ್ ಇದರಿಂದ ನಮ್ಮ ಹೇರ್ ಬೆಳೆಯುತ್ತೆ. ಹೌದು ನಿಜ, 50% ನಮ್ಮ ಹೇರು ನಾವು ತಿನ್ನೋ ಫುಡ್ಡಿಂದ ಬೆಳೆದ್ರೆ, ಇನ್ನು 50% ನಾವು ಹೇರ್ ಕೇರ್ ಮಾಡೋದ್ರಿಂದ ಬೆಳೆಯುತ್ತೆ. ಇದು ನಿಜವಾಗ್ಲೂ 100% ಸತ್ಯ. ಹಾಯ್ ಎವ್ರಿವನ್, ನಾನು ನಿಮ್ಮ ಸಂಪದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ತುಂಬ ದಿನದಿಂದ ನನ್ನ ಸಬ್ಸ್ಕ್ರೈಬರ್ಸು ತುಂಬ ಜನ ಹೇರ್ ಕೇರ್ ಟಿಪ್ಸ್ನ ಹೇಳ್ಕೊಡಿ ಸಿಸ್ಟರ್, ನಿಮ್ಮ ಹೇರ್ ತುಂಬ ಚೆನ್ನಾಗಿದೆ, ಹೇಗೆ ಶಾಂಪು ಯಾವ ರೀತಿ ಬಳಸ್ತೀರಾ, ಹಾಗೆಯೇ ಆಯಿಲ್ ಯಾವ್ದು ಯೂಸ್ ಮಾಡ್ತೀರಾ ಹಾಗಂತ ಪ್ರತಿಯೊಂದು ತುಂಬ ದಿನ ಕೇಳ್ತಾ ಇದ್ರಿ. ಯಾವ ಥರ ಶಾಂಪು ಯೂಸ್ ಮಾಡ್ತೀರಾ ನೀವು, ಹಾಗೆಯೇ ಆಯಿಲ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಅದ್ರ ಬಗ್ಗೆ ಸ್ವಲ್ಪ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಶಾಂಪೂನ ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ನೀವು ತಿಳ್ಕೊಬೇಕು ಅಂತ ಅನಿಸಿದರೆ, ಶಾಂಪು ಬಗ್ಗೆ ಫುಲ್ ವಿವರವಾದ ಮಾಹಿತಿ ಬೇಕು ಅಂತ ನಿಮಗೆ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡಿಂಗ್ವರೆಗೂ ನೋಡಿ. ಹೌದು, ನನಗೆ ನಿಮ್ಮ ಥರನೇ ಲಾಂಗ್ ಹೇರ್ ಹಾಗೆಯೇ ತಿಕ್ಕಾಗಿರೋ ಹೇರ್ ಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾನು ಶಾಂಪೂನ ಮನೆಯಲ್ಲೇ ಮಾಡ್ಕೋತೀನಿ ಅನ್ನೋದನ್ನು ಖಂಡಿತವಾಗಿಯೂ ವಿವರವಾಗಿ ನಾನು ತಿಳಿಸ್ಕೊಡ್ತೀನಿ. ಹೋಮ್ ಮೇಡ್ ಶಾಂಪೂ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ಮೆಲ್ ಎಲ್ಲ ಗುಡ್ ಸ್ಮೆಲ್ ಬರುತ್ತಲ್ಲ, ಫ್ರಾಗ್ರೆನ್ಸ್ ಸ್ಮೆಲ್ ಬರುತ್ತಲ್ಲ ಎಲ್ಲ ಶಾಂಪೂದಲ್ಲಿ, ಆ ರೀತಿ ಇರಲ್ಲ. ನಾರ್ಮಲಾಗಿ ಸೀಗೆಕಾಯಿ ಶಾಂಪೂ ಯಾವ ರೀತಿ ಸೀಗೆಕಾಯಿ ಯಾವ ರೀತಿ ಸ್ಮೆಲ್ ಬರುತ್ತೆ, ಅದೇ ರೀತಿಯಲ್ಲಿ ನ್ಯಾಚುರಲ್ ಇರುತ್ತೆ ಅಷ್ಟೇ. ನಾನು ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡಲ್ಲ. ಮನೆಯಲ್ಲೇ ಯಾವ ರೀತಿಯಾಗಿ ಹೆಲ್ದಿಯಾಗಿ ಶಾಂಪೂನ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ನನ್ನ ಫೋಟೋನ ನೋಡ್ತಾ ಇರ್ಬೋದು. ಇಷ್ಟು ನಂದು ಲಾಂಗ್ ಹೇರ್ ಇತ್ತು ಅಂತ ಫಸ್ಟ್ ವಿಡಿಯೋದಲ್ಲೇ ನಾನು ಹಾಕಿದ್ದೀನಿ, ಕ್ಲಿಪ್ ಮಾಡಿ ಹಾಕಿದ್ದೀನಿ. ಸ್ವಲ್ಪನೇ ನೀವು ನೋಡ್ಬೋದು. ಅದರಲ್ಲಿ ತುಂಬಾ ಲಾಂಗ್ ಇತ್ತು ನನ್ನ ಹೇರು. ಆಮೇಲೆ ನಾನು ತುಂಬ ಯು ಶೇಪ್ ರೀತಿಯಲ್ಲಿ ತುಂಬ ಶಾರ್ಟಾಗಿ ಕಟ್ ಮಾಡಿಸಿದ್ದೆ ನನ್ನ ಹೇರ್ನ. ಈಗೊಂದು 1.5 ಇಯರ್ ಬ್ಯಾಕ್ ತುಂಬ ಶಾರ್ಟಾಗಿ ಕಟ್ ಮಾಡಿಸಿದ್ದೆ. 1 ಇಯರ್ಗೆ ಮತ್ತೆ ಈಗ ನನ್ನ ಕೂದಲು ಇಷ್ಟುದ ಆಗಿದೆ. ನಾನು ನ್ಯಾಚುರಲಾಗಿ ತೋರಿಸ್ತಾ ಇಲ್ವಾ, ಇಷ್ಟುದ ನನ್ನ ಕೂದಲಾಗಿದೆ. ಬಟ್ 1 ಇಯರ್ಗೆ ಇಷ್ಟು ಲೆಂತ್ ಇರೋ ಕೂದಲನ್ನ, ಯಾವಾಗಲೂ ಲೆಂತಿನೇ ಇದೆಯಲ್ಲಪ್ಪ ನನ್ನ ಕೂದಲು, ಸ್ವಲ್ಪ ನೋಡೋಣ ಯು ಶೇಪ್ ಎಲ್ಲ ಮಾಡಿಸಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ಮೇಂಟೈನ್ ಮಾಡೋದೆಲ್ಲ ಕಷ್ಟ ಅಂತ ಅನ್ನಿಸ್ತು. ಅದಕ್ಕೆ ನಾನು ಯು ಶೇಪ್ ಎಲ್ಲ ಮಾಡಿಸ್ಕೊಂಡೆ. ಬಟ್ ಅದನ್ನು ಕೂಡ ಆ ಲುಕ್ ಕೂಡ ತುಂಬಾ ಚೆನ್ನಾಗಿತ್ತು. ಆದರೆ ಎನಿ ಟೈಮ್ ನನ್ನ ಹೇರ್ನ ಲಾಂಗ್ ಹೇರೇ ನೋಡಿ ತುಂಬ ಶಾರ್ಟ್ ಆಗಿರೋದು ನೋಡಿದವ್ರಿಗೆ ಸ್ವಲ್ಪ ಇದೇನಪ್ಪ ಇವಳು ಇಷ್ಟು ಶಾರ್ಟಾಗಿ ಕಟ್ ಮಾಡಿಸ್ಕೊಂಡಿದ್ದಾಳೆ ಅನ್ನೋ ರೀತಿಲಿ ಅನ್ನಿಸ್ತಾ ಇತ್ತು. ಮನೆಯವ್ರಿಗೂ ಕೂಡ ಲಾಂಗ್ ಹೇರೇ ಇಷ್ಟ ಆಗಿರೋದ್ರಿಂದ ಸರಿ ಬಿಡು, 1 ಇಯರ್ಗೆಲ್ಲ ಬೆಳೆಸ್ಕೊಬಿಡೋಣ ಅಂತ ನೀಟಾಗಿ ಕೂದಲಿಲ್ಲ ಈ ರೀತಿ ಬಂದಿದೆ. ಈ ರೀತಿ ಬೆಳೆಸಿದ್ದೀನಿ ಕೂಡ. ಬಟ್ ನಿಜವಾಗ್ಲೂ ಹೇಳ್ತಾರೆ, ನಾವು ಎಷ್ಟು ಕೇರ್ ಮಾಡಿದರೂ ಹೇರ್ ಬೆಳೆಯಲ್ಲ, ಅದು ಫೇಕು ಅಂತ ಹೇಳ್ತಾರೆ. ಎಷ್ಟು ಕೇರ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಹೇರ್ ಬೆಳೆಯುತ್ತೆ. 50% ನಾವು ತಿನ್ನೋ ಫುಡ್ಡಿಂದ, ನಾವು ತಿನ್ನೋ ವಿಟಮಿನ್ಸು, ಕ್ಯಾಲ್ಶಿಯಂ, ಪ್ರೋಟೀನ್ ಇದರಿಂದ ನಮ್ಮ ಹೇರ್ ಬೆಳೆಯುತ್ತೆ. ಹೌದು ನಿಜ, 50% ನಮ್ಮ ಹೇರು ನಾವು ತಿನ್ನೋ ಫುಡ್ಡಿಂದ ಬೆಳೆದ್ರೆ, ಇನ್ನು 50% ನಾವು ಹೇರ್ ಕೇರ್ ಮಾಡೋದ್ರಿಂದ ಬೆಳೆಯುತ್ತೆ. ಇದು ನಿಜವಾಗ್ಲೂ 100% ಸತ್ಯ. ಯಾವುದೇ ರೀತಿ ನನಗೆ ಫೇಕಾಗಿ ಹೇಳಿ ಅಭ್ಯಾಸ ಇಲ್ಲ. ನಿಜವಾಗ್ಲೂ ಇದು ಲಾಂಗ್ ಹೇರ್ ಇರೋರನ್ನ, ಅಯ್ಯೋ ನನಗೇನು ಮಾಡೋದೇ ಇಲ್ಲಪ್ಪ ಅದಾಗೆ ಬೆಳೆಯುತ್ತೆ ಅಂತ ಅಂತಾರೆ. ಅದೆಲ್ಲ ಸುಳ್ಳು. ನಿಜವಾಗ್ಲೂ ಅವ್ರು ಹೇರ್ ಕೇರ್ ಮಾಡ್ತಾರೆ, ಬಟ್ ಹೇಳ್ಕೊಳ್ಳಲ್ಲ ಅಷ್ಟೇ. ನೀವು ಹೇರ್ ಕೇರ್ ಮಾಡಿ ನೋಡಿ, ನಿಮ್ಮ ಹೇರ್ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ. ಬಟ್ ನೀವು ಏನೇ ಯೂಸ್ ಮಾಡಿ, ಏನೇ ಮಾಡಿದ್ರೂ ಸ್ವಲ್ಪ ಕೆಮಿಕಲ್ ಇರೋವಂಥ ಐಟಮ್ಸ್ನ ಆದಷ್ಟು ಕಮ್ಮಿ ಮಾಡಿ. ಏಕೆಂದರೆ ಇವಾಗೆಲ್ಲ ಮಕ್ಕಳಿರೋದ್ರಿಂದ ಮಕ್ಕಳಿಗೆಲ್ಲ ಕೆಮಿಕಲ್ ಶಾಂಪು ಎಲ್ಲ ಯೂಸ್ ಮಾಡಿ ವೈಟ್ ಹೇರ್ಸ್ ಬರೋದೇ ಜಾಸ್ತಿ ಆಗಿದೆ. ಇನ್ನು 15 ಇಯರ್ಸಿಂದನೇ ವೈಟ್ ಹೇರ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. 10 ಇಯರ್ಸಿಂದನೇ ಮಕ್ಕಳಿಗೆ ವೈಟ್ ಹೇರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಆದಷ್ಟು ಮನೆ ಶಾಂಪೂನ ಯೂಸ್ ಮಾಡಿ, ಆದಷ್ಟು ಮನೆಯಲ್ಲೇ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಆಯಿಲ್ನೆಲ್ಲ ಯೂಸ್ ಮಾಡ್ಬೋದು. ಹಾಗೆಯೇ ಇದು ನಾನು ಮೀಶೋಯಿಂದ ಬೈ ಮಾಡಿದ್ದು. ಈ ಚಾಕು ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ತುಂಬ ಶಾರ್ಪ್ ಇದೆ ಆ ಚಾಕುಗಳು. 4 ಚಾಕು ಕೊಟ್ಟಿದ್ದಾರೆ. ಹಾಗೆಯೇ ಒಂದು ಸೌತೆಕಾಯಿ ಹೊರಿಯುತ್ತಾರಲ್ವ ಅದನ್ನು ಕೊಟ್ಟಿದ್ದಾರೆ. ಬಟ್ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡು ಕಟ್ ಮಾಡ್ತಿದ್ದೆ ಅಲ್ವಾ, ಹಾಗೆಯೇ ಅಲೋವೆರಾನು ಕೂಡ ಹಾಕಬೇಕಾಗಿತ್ತು. ಅಲೋವೆರಾನ ಕಟ್ ಮಾಡೋಣ ನೀಟಾಗಿ ಅಂತ ಸ್ವಲ್ಪ ಅದ್ರ ಮೇಲೆ ಎಲ್ಲ ಸಿಪ್ಪೆ ಇರುತ್ತಲ್ವ, ಅದನ್ನು ಸ್ವಲ್ಪ ಲೈಟಾಗಿ ಕಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲೇ ನನ್ನ ಬೆರಳು ಕೂಡ ಸ್ವಲ್ಪ ಡ್ಯಾಮೇಜ್ ಆಯಿತು. ಸ್ವಲ್ಪ ಅಷ್ಟೇ ಟಚ್ ಆಗಿತ್ತು, ಬಟ್ ಬ್ಲಡ್ ಕೂಡ ಬಂತು. ತುಂಬ ಶಾರ್ಪ್ ಇದೆ ಚಾಕು, ಆಯಿತಾ. ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ನೋಡಿಕೊಂಡು ಕೇರ್ಫುಲ್ಲಾಗಿ ಕಟ್ ಮಾಡಿ, ಏಕೆಂದರೆ ಅಷ್ಟು ಶಾರ್ಪ್ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. 150 ರುಪೀಸಲ್ಲಿ 4 ರೀತಿ ಚಾಕು ಬಂದಿದ್ದಾವೆ. ನಾನು ಇದರಲ್ಲಿ ತೋರಿಸಿದ್ದೀನಿ ಕೂಡ. ಹಾಗೆಯೇ ಒಂದು ಸೌತೆಕಾಯಿ, ಕ್ಯಾರೆಟ್ ಎಲ್ಲ ತೆಗಿತೀವಲ್ವ ಸಿಪ್ಪೆ ತೆಗಿಗೆ, ಅದನ್ನು ಕೊಟ್ಟಿದ್ದಾರೆ. ಯೂಸ್ ಆಗುತ್ತೆ, ಆರಾಮಾಗಿ ಬೈ ಮಾಡ್ಬೋದು. ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಈ ಶಾಂಪೂ ಯೂಸ್ ಮಾಡೋದ್ರಿಂದ ಏನೆಲ್ಲ ಯೂಸಸ್ ಇದೆ ಅನ್ನೋದನ್ನು ಸ್ವಲ್ಪ ಹೇಳ್ಬಿಡ್ತೀನಿ. ಹಾಗೆಯೇ ಎಷ್ಟೆಲ್ಲ ದುಡ್ಡನ್ನು ಉಳಿತಾಯ ಮಾಡ್ಬೋದು. ಶಾಂಪೂಗಳಲ್ಲಿ ಹೊರಗಡೆ ಅಂಗಡಿಯಲ್ಲಿ ನಾವು ಶಾಂಪೂನ ತಗೊಂಡು ತುಂಬ ದುಬಾರಿ ಕಾಸ್ಟ್ಲಿ ಆದಂಥ
ಇರುವಂತಹ ಶಾಂಪೂನ ತೊಗೋತೀವಿ. 1000 ರುಪೀಸು, 1500 ರುಪೀಸು. ಅದಲ್ಲದೆ ಕಂಡೀಷ್ನರ್ ಯೂಸ್ ಮಾಡ್ತೀವಿ, ಸಿರಮ್ಸ್ ಯೂಸ್ ಮಾಡ್ತೀವಿ, ಪ್ರತಿಯೊಂದು ಯೂಸ್ ಮಾಡ್ತೀವಿ. ಬಟ್ ಅದೆಲ್ಲದಕ್ಕಿಂತ ನಾನು ಯಾವುದನ್ನು ಯೂಸ್ ಮಾಡಲ್ಲ. ಬರೀ ಇದೊಂದು ಶಾಂಪೂ ಇದ್ದರೆ ಸಾಕು, ನಿಜವಾಗ್ಲೂ ತುಂಬಾ ನಿಮ್ಮ ಹೇರು ಚೆನ್ನಾಗಾಗುತ್ತೆ, ತುಂಬ ಶೈನಿಂಗ್ ಬರುತ್ತೆ, ಸಿಲ್ಕಿ ಥರ ಫೀಲ್ ಆಗುತ್ತೆ, ತುಂಬ ಚೆನ್ನಾಗಿದೆ. ನೀವು ಆರಾಮಾಗಿ ಈ ಶಾಂಪೂನ ಯೂಸ್ ಮಾಡ್ಬೋದು. ಏನಿಲ್ಲ ಅಂದರೂ ಕಮ್ಮಿ ಬೆಲೆಯಲ್ಲಿ ಒಂದು 200 ರುಪೀಸ್ನ ನೀವು ಖರ್ಚು ಮಾಡಿ ತರಿಸ್ಕೊಂಡ್ರೆ, ಸೀಗೆಕಾಯಿನ ತರಿಸ್ಕೊಂಡ್ರೆ ಮನೆಯಲ್ಲಿರೋಂಥ ಐಟಮ್ಸ್ನೇ ಹಾಕಿ ಈ ರೀತಿಯಲ್ಲಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಇದು ನನಗೆ ಮಿನಿಮಮ್ 1 kg ಸೀಗೆಕಾಯಲ್ಲಿ ನಾನು ಇದನ್ನು ಮಾಡಿರೋದು. ಇದು ಮಿನಿಮಮ್ ನನಗೆ 4 to 5 ಮಂತ್ ಅಂತೂ ಈ ಶಾಂಪು ನನಗೆ ಬರುತ್ತೆ. ಮನೆಯವರೆಲ್ಲ ಯೂಸ್ ಮಾಡಿನೂ ಕೂಡ, ನಮ್ಮ ಮನೇಲಿ 4 ಜನ ಇದ್ದೀವಿ, ನನ್ನ ಮಕ್ಕಳಿಬ್ಬರು ಹಾಗೆಯೇ ನನ್ನ ಹಸ್ಬೆಂಡು. ಇವ್ರು ನಾವು 4 ಜನ ಯೂಸ್ ಮಾಡಿನೂ ನನಗೆ ಇದು 4 ತಿಂಗಳು ಬರುತ್ತೆ ಈ ಶಾಂಪು. ನನಗೆ ಈ ಶಾಂಪೂನ 6 ಮಂತ್ ಆಗಲಿ ಅಥವಾ 1 ವರ್ಷ ಆಗಲಿ ಸ್ಟೋರ್ ಮಾಡಿ ಇಡ್ಬೋದು. ಏಕೆಂದರೆ ಚೆನ್ನಾಗಿ ಅದನ್ನು ಬೇಯಿಸಿ ನಾನು ತೆಗೆಯೋದ್ರಿಂದ ಅದು ಕೆಡಲ್ಲ. ಆಯಿತಾ, ಈ ಶಾಂಪು ತುಂಬ ಚೆನ್ನಾಗಿದೆ. ಬಟ್ ಸೀಗೆ ಪುಡಿ ಯೂಸ್ ಮಾಡ್ಬೋದಲ್ವಾ ಸಿಸ್ಟರ್ ಅಂತಲೂ ಕೂಡ ನೀವು ಕೇಳ್ತೀರಾ. ಹೌದು, ಆರಾಮಾಗಿ ಸೀಗೆ ಪುಡಿನ ಯೂಸ್ ಮಾಡ್ಬೋದು. ಸೀಗೆ ಪುಡಿ ಏನಾಗುತ್ತಪ್ಪ ಅಂದರೆ, ಅದನ್ನು ಸೀಗೆ ಪುಡಿನ 1 ಸ್ಪೂನ್ ಅಥವಾ 2 ಸ್ಪೂನ್ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಕಲಸಿ ಇಟ್ಕೊಂಡು ಆಮೇಲೆ ನಾವು ಕೂದಲಿಗೆ ತಲೆಗೆ ಅಪ್ಲೈ ಮಾಡ್ತೀವಲ್ವ, ಕೂದಲೆಲ್ಲ ವಾಶ್ ಆದಮೇಲೆ ಕೂದಲನ್ನು ಒಣಗಿಸೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ಪುಡಿ ಸ್ವಲ್ಪ ಉದುರುತ್ತೆ. ಆಮೇಲೆ ಒಣಗಿದ ಮೇಲೂ ಸ್ವಲ್ಪ ಕೂದಲಲ್ಲೇ ಸಣ್ಣ 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 ಪುಡಿಗಳು ಕೂತ್ಕೊಂಡಂಗೆ ಅನಿಸುತ್ತೆ ನಮಗೆ. ಹಾಗಾಗಿ ಸಡನ್ನಾಗಿ ಹೊರಗಡೆ ಏನಾದರೂ ಹೋಗಬೇಕು ಅಂತ ಅಂದಾಗ ಸೀಗೆ ಪುಡಿನೇ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಬಟ್ ಶಾಂಪೂನ ಯೂಸ್ ಮಾಡಿ ಅದು ಏನು ಉಳಿಯಲ್ಲ. ಹಾಗಾಗಿ ನಾನು ಹಾಗೇನೆ ಸೀಗೆ ಪುಡಿ ಏನಾದರೂ ಹೊರಗಡೆ ಊರಿಗೆ ಹೋಗಬೇಕು, ಏನಾದರೂ ಎಲ್ಲಿಗಾದ್ರೂ ಹೋಗಬೇಕು ಅಂತ ಅನಿಸಿದರೆ ನಾನು ಸೀಗೆ ಪುಡಿನ ಯೂಸೇ ಮಾಡ್ತಿರ್ಲಿಲ್ಲ. ಮಾಮೂಲಿ ಅಂತೆ ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪು ಅಥವಾ ಇಂದುಲೇಖ ಶಾಂಪೂನ ಯೂಸ್ ಮಾಡ್ಕೋತಾ ಇದ್ದೆ. ಈಗ ಇದನ್ನೇ ಶಾಂಪು ರೀತಿ ಯೂಸ್ ಮಾಡೋದ್ರಿಂದ ಇದು ಕೂದಲಲ್ಲಿ ಯಾವುದೇ ರೀತಿಯೂ ಉಳ್ಕೊಳ್ಳಲ್ಲ, ಅಷ್ಟು ನೀಟಾಗಿ ಕೂದಲಿಗೆ ಅಪ್ಲೈ ಆಗುತ್ತೆ. ಹಾಗೆಯೇ ತುಂಬ ಶೈನ್ ಕೂಡ ಬರುತ್ತೆ. ಹಾಗೆಯೇ ಯಾವುದೇ ಪುಡಿ ಕೂದಲಲ್ಲಿ ಸ್ವಲ್ಪ ಸ್ವಲ್ಪ ಸೀಗೆ ಪುಡಿ ಥರ ಉಳಿಯೋದು ಅದು ಯಾವುದೇ ರೀತಿ ಇರಲ್ಲ. ಶಾಂಪು ಹೇಗೆ ಯೂಸ್ ಮಾಡ್ತೀವೋ ಸೇಮ್ ಅದೇ ಥರನೇ ಇರುತ್ತೆ, ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಶಾಂಪು ರೀತಿಯೇ ಒಂದಿನ ಕಷ್ಟ ಆಗುತ್ತೆ, ಒಂದಿನ ಈ ರೀತಿ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿ ಅಂತ ಅನಿಸುತ್ತೆ. 4-5 ಮಂತ್ 1 ಇಯರ್ವರೆಗೂ ತಲೆನೋವೇ ಇರಲ್ಲ ಶಾಂಪು ಬಗ್ಗೆ. ಎಷ್ಟು ದೋಸೆ ತಿಂದೆ? ಅಷ್ಟೇ ಎನರ್ಜಿ ಹೋಯ್ತಾ? ನಾನು 2 ವಿನಿ ಯಾಕ್ಲಾ ಉಂಡೆ ಕೊಳೆ ವಿನು ವಿನು ಉಂಡೆ ಕೊಳೆ ನಡ್ಕೊಬರ್ತಿದ್ದಿ. ವಿನು ನಿನ್ನ ಹಲ್ಲಿನ ಸೀಕ್ರೆಟ್ ಏನು? ಇನ್ನು ಮನೆಗೆ ನನ್ನ ತಂಗಿ ಮತ್ತೆ ಅಣ್ಣ ಅದಕ್ಕೆ ಎಲ್ಲ ಕೂಡ ಬಂದಿದ್ರು. ಹಾಗಾಗಿ ಚಾಮುಂಡಿ ಬೆಟ್ಟ ಮೈಸೂರ ಹೋಗಿ ಬಂದ್ವಿ. ಅದು ಸ್ವಲ್ಪ ವಿಡಿಯೋ ಇರಲಿ ಅಂತ ಸ್ವಲ್ಪ ವಿಡಿಯೋ ಮಾಡಿದ್ದೀವಿ ಅಷ್ಟೇ. ಫನ್ನಿ ಆಗಿತ್ತು, ತುಂಬ ಚೆನ್ನಾಗಿತ್ತು. ಬೆಟ್ಟದ ಪಾದ ಹತ್ತಿದ್ರಿಂದ, ಸ್ಟೆಪ್ಸ್ ಹತ್ತಿದ್ರಿಂದ ತುಂಬಾ ಖುಷಿ ಕೊಡ್ತು. ಮಕ್ಕಳನ್ನು ಕೂಡ ಫ್ಯಾಮಿಲಿ ಎಲ್ಲ ಹತ್ತಿಸ್ಕೊಂಡು ದೇವ್ರ ದರ್ಶನ ಇಂದು ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ. ಅದೊಂದು ವಿಡಿಯೋನ ನಾನಿಲ್ಲಿ ಸಣ್ಣ ಇಷ್ಟಪಟ್ಟಿದ್ದೀನಿ ಅಷ್ಟೇ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ. ಇನ್ನು ಈ ಶಾಂಪೂನ ಯಾವ ರೀತಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮನೆ ಸ್ಟೆಪ್ ಬೈ ಸ್ಟೆಪ್ಪು ಇದನ್ನು ಎಷ್ಟು ಹದವಾಗಿ ಬೇಯಿಸಬೇಕು, ಹಾಗೆಯೇ ಹೇಗೆ ನೆನೆಸಿ ಇಡಬೇಕು, ಎಷ್ಟು ದಿನ ನೆನೆಸಿಡಬೇಕು, ಪ್ರತಿಯೊಂದು ಕ್ಲಿಯರಾಗಿ ನಿಮಗೆ ನಾನು ಹೇಳಬೇಕು ಅಂತ ಅನಿಸಿದರೆ, ನಿಮಗೆ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಶಾಂಪೂ ಬಗ್ಗೆ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಸಿಸ್ಟರ್ ಅಂತ. ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಹೇರ್ ಆಯಿಲ್ ಕೂಡ ಹೇಗೆ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ನನ್ನ ಹೇರ್ ಎಷ್ಟು ಲಾಂಗ್ ಇತ್ತು ಅನ್ನೋದನ್ನು ನೀವು ವಿಡಿಯೋದಲ್ಲಿ ನೋಡ್ಕೊಂಡ್ಬಂದ್ರಿ ಅಲ್ವಾ. ಹಾಗೆಯೇ ಶಾರ್ಟ್ನು ಕೂಡ ಮಾಡಿಸಿದ್ದೆ, ಅದು ಕೂಡ ಹೇರ್ ಕೇರ್ ಟಿಪ್ಸ್ ಅಂತ ನನ್ನ ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದನ್ನು ನೋಡಿ ಆ ವಿಡಿಯೋನ ನೀವು ನೋಡಿದರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನನ್ನ ಹೇರ್ ಎಷ್ಟು ಕಟ್ ಮಾಡಿಸಿದ್ದೆ ಅನ್ನೋದು, ಯು ಶೇಪ್ ಎಷ್ಟು ಮಾಡಿಸಿದ್ದೆ ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತೆ. ಅದನ್ನು ನೋಡಿ ತಿಳ್ಕೊಂಡಾದಮೇಲೆ ನನಗೆ ಕಮೆಂಟ್ ಮಾಡಿ. ಅವಾಗ ನೀವೇ ನಂಬ್ತೀರಾ ನನ್ನ ಹೇರ್ ಆಯಿಲಿಂದ, ನಾನು ಯೂಸ್ ಮಾಡೋವಂಥ ಶಾಂಪೂಯಿಂದ ಎಷ್ಟೆಲ್ಲ ನನಗೆ ಯೂಸಸ್ ಆಗಿದೆ ಅನ್ನೋದನ್ನು ನಿಮಗೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೊಸದಾಗಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.